ನೋಡಿ, ಹಾಗೆ ನೀವು ಹೇಳ್ದಂಗೆ ಸರ್ಕಾರಿ ನೌಕರರು ಅವ್ರ ಕೆಲಸ ಮಾಡ್ತಾ ಇದಾರೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ನಿನ್ನೆ ಮೊನ್ನೆ ನೋಡಿದಾಗ ಗೊತ್ತಾಯ್ತು, ನಮ್ಗಿಂತ ಹೆಚ್ಚು ರಾಜಕೀಯದಲ್ಲಿ ಇವರು ಪಾಲ್ಗೊಳ್ತಾ ಇದಾರೆ ಅಂತ. ನಾವೇನು ಯಾರ್ದು ವೈಯಕ್ತಿಕ ವಿರುದ್ಧ ಇಲ್ಲ. ಇಲ್ಲಿ ನಿಮ್ಮ ಕರ್ನಾಟಕ ಸ್ಟೇಟ್ ಸಿವಿಲ್ ಸರ್ವಿಸ್ ಕಾಂಡಕ್ಟ್ ರೂಲ್ಸ್ 2021 ಅಂತ ಇದೆ. ಇದು ಪಾಲನೆ ಮಾಡಿ ಅಂತ ಅಷ್ಟೇ ಹೇಳ್ತಾ ಇರೋದು. ನಿನ್ನೆ ಮೊನ್ನೆ ಕೆಲವು ಜನ ಇದನ್ನ ಮೀರಿ ಕೂಡ ಭಾಷಣ ಮಾಡೋದು, ಪಾಲ್ಗೊಳ್ಳೋದಾಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಈ RSS ಫಂಕ್ಷನ್ ನಲ್ಲಿ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಏನ್ ಕ್ರಮ ತಗೋಬೇಕು ತಗೋತೀವಿ. ಕೆಲವು ನನ್ನ ಇಲಾಖೆನಲ್ಲೇ PDOಗಳು ಮಾಡಿದ್ದಾರೆ ಅಂತ ಸುದ್ದಿ ಬಂದಿತ್ತು. ರಿಪೋರ್ಟ್ ತರಿಸಿದ್ದೀನಿ. ರಿಪೋರ್ಟ್ ಇವತ್ತು ಬಂದಿದೆ. ಆಸ್ ಪರ್ ರೂಲ್ಸ್ ಅವರಿಗೆ ಸಸ್ಪೆಂಡ್ ಮಾಡ್ತೀನಿ. ಅಂಡ್ ಇವತ್ತು ಕ್ಯಾಬಿನೆಟ್ ನಲ್ಲಿ ಆಗ್ರಹ ಕೂಡ ಮಾಡ್ತೀನಿ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಹಿಂಗೆ ಸರ್ಕಾರದ ಅಧಿಕಾರವನ್ನ ಅಥವಾ ಅವರು ಸರ್ಕಾರಿ ನೌಕರಿ ಇರೋದು ಒಂದೇ ಕಾರಣದಿಂದ ಅವರ ಅಧಿಕಾರಗಳನ್ನ ದುರುಪಯೋಗ ಮಾಡ್ತಾ ಇದ್ದಾರೆ, ಬೇರೆಯವರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಅವ್ರ ಮೇಲೂ ಕಠಿಣ ಕ್ರಮ ತಗೋಬೇಕಂತ ನಾನು ಆಗ್ರಹಿಸ್ತಾ ಇದ್ದೀನಿ. ಅದು ನನ್ಗೆ ಗೊತ್ತಿಲ್ಲ ಅಡಿಷನಲ್ ಸಬ್ಜೆಕ್ಟ್ ಅಲ್ಲಿ ಬಂದಿದೆಯೋ ಇಲ್ಲೋ ಅಂತ. ಬಟ್ ನನ್ನ ಒಂದು ಸಲಹೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅದು ಇವತ್ತು ಚರ್ಚೆಗೆ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಂದ್ರೆ ವಿ ವಿಲ್ ಸಿ. ಅಬ್ಸಲ್ಯೂಟ್ಲಿ ನೋ. ಕರೆಕ್ಟ್. ನಾನು ಯಾವತ್ತು ಅದು ಒಂದೇ ಅಂದಿದ್ದ, ಇಂಥ ಸಂಸ್ಥೆಗಳಿರ್ಬೋದು. ಈಗ 2013ದ ಇದು ಒಂದು ಆರ್ಡರ್ ಇದೆ, ತಮ್ಮ ಹತ್ರ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಆರ್ಡರ್ ಹೊರಡಿಸಿದವರು ಯಾರು? 2013ನಲ್ಲಿ ಯಾರು ಮುಖ್ಯಮಂತ್ರಿ ಇದ್ರು, ಯಾರು ಸರ್ಕಾರ ಇತ್ತು? ಇದು ಅಂದ್ರೆ ಇವರು RSS ವಿರೋಧಿನಾ? ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇದರಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನ ಬಿಟ್ಟು ಏನು ಮಾಡಂಗಿಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಂದ್ಬಿಟ್ಟು ಇದು ಆರ್ಡರ್ ಇದೆ. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯ ಮುಖ್ಯಮಂತ್ರಿ ಆದಾಗ ಅಂದ್ರೆ ಅವರು ಆಂಟಿ RSS ಇರ್ಬೇಕಲ್ಲ, ಅವರು ದೇಶದ್ರೋಹಿಗಳು ಇರ್ಬೇಕಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು, ಪಾಲನೆ ಆಗ್ಬೇಕು. ಪಾಲನೆ ಈಗ ನೋಡಿ, ಯಾವ್ಯಾವ ಆರ್ಡರ್ ಯಾವಾಗ ಬಂದಿರ್ತದೆ, ಸ್ವಲ್ಪ ಸ್ವಲ್ಪ ಸುದೀರ್ಘ ಕಾಲದಲ್ಲಿ ಮರೆಯೋದು ಸಹಜ. ಈಗ ಚರ್ಚೆಗೆ ಬಂದಾಗ ಸಾಕಷ್ಟು ಆಕ್ಟ್ಗಳಿರ್ಬೋದು, ಸಾಕಷ್ಟು ನಿಯಮಗಳಿರ್ಬೋದು, ಡಿಪಾರ್ಟ್ಮೆಂಟ್ಗಳು ಹೊರಡಿಸಿರೋದು ಬೆಳಕಿಗೆ ಬರ್ತಾ ಇದೆ. ಎಲ್ಲಾನು ಸೇರಿ ಒಂದು ಆಕ್ಟ್ ಮಾಡಬಹುದಾ ಅಥವಾ ಒಂದು ಗವರ್ಮೆಂಟ್ ಆರ್ಡರ್ ಇಶ್ಯೂ ಮಾಡಬಹುದಾ ನೋಡೋಣ. ಈಗ ಲೋಪ ಇದೆ ಅಲ್ಲ, ಅದಕ್ಕೆ ಲೋಪ ಇರೋದ್ರಿಂದಾನೇ ಇವತ್ತು ಇವರೆಲ್ಲರೂ ಬೆಳೆದ್ಬಿಟ್ಟಿದ್ದಾರೆ. ಇವ್ರು ಹೇಳಿದ್ರಲ್ಲ, ಸರ್ದಾರ್ ಪಟೇಲ್ ಅವರೇ ಬ್ಯಾನ್ ಮಾಡಕ್ಕಾಗಿಲ್ಲ, ಇಂದಿರಾ ಗಾಂಧಿ ಅವರೇ ಬ್ಯಾನ್ ಹೌದು ತಪ್ಪಾಯ್ತು, ಇವ್ರಿಗೆ ಬ್ಯಾನ್ ಅನ್ನ ವಾಪಸ್ ತಗೊಂಡಿದ್ದು ತಪ್ಪಾಯ್ತು ಅಂತ ಈಗ ಹೇಳ್ತಾ ಇದೀವಿ. ನಾನೇನು ಅವ್ರಿಗೆ ಬ್ಯಾನ್ ಮಾಡಿ ಇವ್ರಿಗೆ ಬ್ಯಾನ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರದ ಪ್ರಮೈಸಸ್ಗಳಲ್ಲಿ, ಪಬ್ಲಿಕ್ ಸ್ಪೇಸಸ್ ನಲ್ಲಿ ಒಂದು ಡೆಕೋರಮ್ ಇರಬೇಕು, ಆಸ್ ಪರ್ ಲಾ ಆಗ್ಲಿ ಅಂತ ಅಷ್ಟೇ ನಂದು ಆಗ್ರಹ. ಅಶೋಕ್ ಅವರಿಗೆ ಕರಿಯಕ್ಕೆ ಹೇಳ್ರಿ, ನಮ್ ಬಂಡವಾಳ ಎಷ್ಟು ಬಂದಿದೆ ಅಂತ ಮೋದಿ ಅವರು ಹೇಳ್ತಾರೆ. ಐ ಆಮ್ ನಂಬರ್ 2 ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಐ ಆಮ್ ನಂಬರ್ 5 ಇನ್ ದ ಟಾಪ್ AICTs ಇನ್ ದ ವರ್ಲ್ಡ್. ಐ ಆಮ್ ನಂಬರ್ 1 ಇನ್ ಇಂಡಿಯಾ ಇನ್ IT ಸರ್ವಿಸಸ್ ಎಕ್ಸ್ಪೋರ್ಟ್ಸ್. ಐ ಆಮ್ ನಂಬರ್ 7 ಇನ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್. ಗೊತ್ತಾ ಅವರಿಗೆ? ಅವ್ರಿದ್ದಾಗ ಏನೂ ಆಗಿಲ್ಲ, ಕಿಯೋನಿಕ್ಸ್ ಹಗರಣ ಮಾಡಿದವರು ಗೊತ್ತಾ? 1,200 ಕೋಟಿ ಹಗರಣ. ಅದನ್ನು ಮುಂದಿನ ವಾರದಲ್ಲಿ ತಮ್ಮ ಮುಂದೆ ಹೇಳ್ತೀನಂತೆ. ಅದಕ್ಕೆ ಉತ್ತರ ಕೊಡ್ಲಿ ಅವ್ರು ಫಸ್ಟ್. ನೋಡಿ, ಇದು ನನ್ನ ಪ್ರಕಾರ ತಪ್ಪು. ಒಂದು ಜವಾಬ್ದಾರಿ ಸ್ಥಾನಮಾನದಲ್ಲಿ ಇದ್ದಾಗ ಸರ್ವೆನಲ್ಲಿ ಪಾಲ್ಗೊಂಡಿದ್ರೆ ಇನ್ನ ಹೆಚ್ಚು ಜನ ಇದು ಮಾಡೋದು. ಹೌದು, ನಿಮ್ಗೆ ಅವಶ್ಯಕತೆ ಇರದೇ ಇರಬಹುದು, ಆದ್ರೆ ಆಸ್ ಅ ಸಿಟಿಸನ್ ಅಂಡ್ ಆಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೀವು ಪಾಲ್ಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಹೈಕೋರ್ಟ್ ಆದೇಶ ಏನಿದೆ, ವಾಲಂಟ್ರಿ ಇದೆ ಅನ್ಬೇಕ, ಅದಕ್ಕೆ ಮಾಡಿರಬಹುದು. ಆದ್ರೆ ನಾನು ಹಿಂದುಳಿದವರಲ್ಲ, ಅದಕ್ಕೆ ನಾನು ಪಾಲ್ಗೊಳ್ತಾ ಅಂತ ಹೇಳೋದು ತಪ್ಪು. ಯು ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್, ಲೀವ್ ಇಟ್. ಹಿಂಬಾರ ಹಂಗ್ ಕೊಡೋದು ಎಷ್ಟು ಸರಿನೋ ಗೊತ್ತಿಲ್ಲ. ಅವ್ರದ್ದಾದಂತ ಒಂದು ಅಪಾರವಾದಂತ ಕಾಂಟ್ರಿಬ್ಯೂಷನ್ ಇದೆ ಕರ್ನಾಟಕಕ್ಕೆ. ಸೊ ನೀವು ಹೇಳ್ದಂಗೆ ಬಹಳಷ್ಟು ಜನ ಅವರಿಗೆ ಪ್ರೇರಣೆ ರೂಪದಲ್ಲಿ ನೋಡ್ತಾರೆ.
ಸೊ ಹೌದು, ಅವರು ಎಲ್ಲ ಮಾಹಿತಿ ಕೊಟ್ಟು ಆದ್ರೆ ಇದು ವಾಲಂಟ್ರಿ ಇದೆ ಅಂತ ಹೇಳಿದಿದ್ರೆ ದೆನ್ ಇಟ್ ವುಡ್ ಹ್ಯಾವ್ ಬೀನ್ ಡಿಫರೆಂಟ್. ಈಗ ನಾಳೆ ಕಾಸ್ಟ್ ಸೆನ್ಸಸ್ ಮಾಡ್ತಾರೆ, ಯಾರು ಮೋದಿಯವರು, ಅವಾಗ್ಲೂ ಹಿಂಬರ ಕೊಡ್ತಾರಾ? ನಾಳೆ ನ್ಯಾಷನಲ್ ಸೆನ್ಸಸ್ ಆಗ್ತದೆ ಕೇಂದ್ರ ಸರ್ಕಾರದ, ಅವಾಗ ಏನ್ ಹೇಳ್ತೀರಾ? ಇಲ್ಲ ನಾವು BPL ಅಲ್ಲ, ಅದಕ್ಕೆ ನಾವು ಮಾಡೋದಿಲ್ಲ ಅಂತ ಹೇಳ್ತೀರಾ? ಸಿ, ವಿ ಆಲ್ ಹ್ಯಾವ್ ಅವರ್ ಓನ್ ರೆಸ್ಪಾನ್ಸಿಬಿಲಿಟೀಸ್ ಆಲ್ಸೋ. ಯು ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್, ದೇರ್ ಆರ್ ಬೆಟರ್ ವೇಸ್ ಟು ಸೇ ಇಟ್ ಅಷ್ಟೇ. ಒಂದು ವೇಳೆ ಈಗ ತುಂಬಾ ಜನ ಪಕ್ಷಗಳಿಗೂ ಕೊಡ್ತಾರೆ, ಸಂಘಟನೆಗಳು ಕೊಡ್ತಾರೆ, ಕೊಡಿ, ಅಧಿಕೃತವಾಗಿ ಕೊಡಿ. ಕೊಡಿ, ಈಗ ಅಧಿಕೃತವಾಗಿ ಕೊಡಿ. ನಿಮ್ಗೆ ಇನ್ನೂ ಒಂದು ನೆನಪಿದೆಯೋ ಇಲ್ಲ, ಒಂದ್ 2-3 ವರ್ಷದಿಂದ ನಾನೇ ಇದು ಇಶ್ಯೂ ರೇಸ್ ಮಾಡಿದ್ದೆ. ಗುರು ಪೂರ್ಣಿಮಾ ದಿವಸ PDOಗಳ ಹತ್ರ 2,000 ತಗೊಳ್ತಾ ಇದ್ರು ಕೆಲವು ಸಂಘಟನೆಗಳು. ಅದು ನಾನು ಸದನದಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೆ. ಅದು ಯಾವ್ದೋ ಗದ್ದಲದಲ್ಲಿ ಅದು ಹೋಗೇ ಬಿಡುತ್ತೆ. ನೀವು ನೋಡಿ, ದೇಣಿಗೆ ಕೊಡಿ, ನೋ ಪ್ರಾಬ್ಲಮ್. ಡೋಂಟ್ ಮಿಸ್ಯೂಸ್ ಯುವರ್ ಅಥಾರಿಟಿ. ನಾನು ವಿಲೇಜ್ ಅಕೌಂಟೆಂಟ್ ಇದ್ದೀನಿ, ನಾನು PDO ಇದ್ದೀನಿ, ನಾನು FDA ಇದ್ದೀನಿ, SDA ಇದ್ದೀನಿ ಅಂದ್ಬಿಟ್ಟು ಬೇರೆ ರೂಪದಲ್ಲಿ ಕೊಡೋದಲ್ಲ. ನೀವು ವೈಯಕ್ತಿಕವಾಗಿ ನೀವು ಯಾವ ಹುಂಡಿಗಾನ ಹಾಕಿ ಎಲ್ಲಾನ ದೇಣಿಗೆ ಕೊಡಿ, ನೋ ಪ್ರಾಬ್ಲಮ್. ನೀವು RSSಗೆ ಕೊಡಿ. ಡೋಂಟ್ ಗಿವ್ ಗವರ್ಮೆಂಟ್ ಮನಿ, ಗಿವ್ ಯುವರ್ ಮನಿ. ಅಂಡ್ ಡೋಂಟ್ ಮಿಸ್ಯೂಸ್ ಯುವರ್ ಪೊಸಿಷನ್ ಆಸ್ ಅ ಗವರ್ಮೆಂಟ್ ಆಫೀಸರ್. ಇನ್ನ ಈಗ ಬರುತ್ತೆ ಇಷ್ಟು. ಈಗ ಏನಾಗಿದೆ ಇವರೇ, ಈಗ ನಾವು ಧ್ವನಿ ಎತ್ತಿದೀವಿ, ಒಂದೊಂದಾಗ ಆಚೆ ಬರುತ್ತೆ. ಒಂದ್ ರೀತಿ ಒಳ್ಳೇದೆ, ಶುದ್ಧೀಕರಣ ಆಗ್ಬಿಡ್ಲಿ ಆಡಳಿತನು. ಕೇಂದ್ರ ಸರ್ಕಾರದಲ್ಲಿ ಒಂದು ಆದೇಶ ಹೊರಡಿಸಿದ್ದಾರೆ, RSS ಅಲ್ಲಿ ಪಾಲ್ಗೊಳ್ಬಹುದು ಅಂತ. ನನ್ನ ಪ್ರಕಾರ ಒಳ್ಳೇದೆ, ಗೊತ್ತಾಗ್ತದಲ್ಲ ಯಾವ ಐಡಿಯಾಲಜಿ ಇದೆ ಅಂದ್ಬಿಟ್ಟು. ಯಾವುದು B.Pharm ನಮ್ಮ ಹತ್ರ ತಗೊಂಡಿದ್ರೆ ಅವ್ರು RSS ಅವರಲ್ಲ ರೀ, ಹೆಂಗಾಗ್ತದೆ? ಬಹುಶಃ ದೇ ಮೈಟ್ ನಾಟ್ ಬಿ ವೋಕಲ್, ದಟ್ ಡಸ್ ನಾಟ್ ಮೇಕ್ ದೆಮ್ RSS. ಈಗ ನೋಡಿ, ಆಚರಣೆ ನಿಮ್ಮದ್ರಲ್ಲಿರೋದು. ಹಿಂದುತ್ವ ಅಂತ ಕಾನ್ಸೆಪ್ಟ್ ತಂದಿದ್ಯಾರ್ರಿ? ಯಾವಾಗಿಂದ ಇದೆ ಹಿಂದುತ್ವ ಕಾನ್ಸೆಪ್ಟ್ ಹೇಳಿ ನನಗೆ? ಸಾವರ್ಕರ್ ಅವ್ರು ತಂದಿಟ್ಟಿರೋದು. ಅದಕ್ಕಿಂತ ಮುಂಚೆ ಎಲ್ಲ ಹಿಂದೂಗಳೇ ಅಲ್ವಾ? ಏನ್ ಹಿಂದುತ್ವ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬಂತು? ಅದು 2,900 ವರ್ಷ 3,000 ವರ್ಷದ ಇತಿಹಾಸ ಇದೆ ಅದಕ್ಕೆ? ಇಲ್ಲ, ಅದು ಇವ್ರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ತಂದಿರೋದಂತ. ಈಗ CM ಅವರು ಹೇಳಲ್ವಾ, ನಿಮ್ಮ ಆಚರಣೆ ನಿಮಗ್ ಬಿಟ್ಟಿದ್ದು, ಸ್ವತಂತ್ರ ಇದೆ ಎಲ್ಲರಿಗೂ ಮಾಡಕ್ಕೆ. DK ಶಿವಕುಮಾರ್ ಸಾಹೇಬ್ರು ಬಹಳ ಧಾರ್ಮಿಕರಿದ್ದಾರೆ, ತಪ್ಪೇನಿದೆ? ನಾನ್ ನಂಬೋದಿಲ್ಲ, ನಮ್ಮ ತಾಯಿ ನಂಬ್ತಾರೆ. ವಾಟ್ ಇಸ್ ರಾಂಗ್ ವಿತ್ ಇಟ್? ನಿಮ್ ನಂಬಿಕೆ, ನಿಮ್ ಭಕ್ತಿ, ಆಧ್ಯಾತ್ಮಿಕವಾಗಿ ನೀವು ಮಾಡ್ಕೊಳ್ಳಿ. ನನ್ನ ನಂಬಿಕೆ ನಿಮ್ಗೆ ತೊಂದರೆ ಕೊಡಬಾರ್ದು, ನಿಮ್ ನಂಬಿಕೆ, ನಿಮ್ಮ ಆಚರಣೆ ನಂಗೆ ತೊಂದರೆ ಕೊಡಬಾರ್ದು. ಸಂವಿಧಾನದ ಆಶಯಗಳಲ್ಲಿ ಏನಿದೆ, ಕಾನೂನಾತ್ಮಕವಾಗಿ ಏನಿದೆ, ಅಷ್ಟೇ ನಾನು ಕೇಳ್ತಾ ಇರೋದು. ಥ್ಯಾಂಕ್ ಯು. ಇದು ಮುಂಚೆನೂ ಹೇಳಿದಾರಲ್ಲ. ವಾಟ್ ಇಸ್ ಸರ್ಪ್ರೈಸಿಂಗ್ ಇದೆ ನೋಡಿ ಸರ್, ನೀವು ದಯವಿಟ್ಟು ಕಳೆದ 10 ವರ್ಷದಿಂದ ಏನೇನ್ ನಡೀತಾ ಇದೆ ನೋಡಿ. ನೀವು ಪಾರ್ಲಿಮೆಂಟ್ ಅಲ್ಲಿ ನೋಡಿ, ಅರ್ಧ ರಾಜ್ಯಸಭಾ ನೋಡಿ, ಇದು ಲೋಕಸಭಾ ನೋಡಿ, ಅರ್ಧ ಕಾಂಗ್ರೆಸ್ ನಲ್ಲಿ ಇದ್ದವ್ರೆ ಅಲ್ವಾ ಇರೋದಲ್ಲಿ? ಹೌದಾ ಇಲ್ಲ ಹೇಳಿ? IT, ED, CBI ಇಟ್ಟೆ ಹೆದರ್ಸಿ ಬೆದರಿಸಿ ನೋಡೋದು. ಇದರಲ್ಲಿ ಹೊಸದೇನಿದೆ ಹೇಳಿ? ಈಗ ಮಹಾರಾಷ್ಟ್ರದಲ್ಲಿ, ಒಂದ್ ನಿಮಿಷ, ಅಸ್ಸಾಂನಲ್ಲಿ BJP ಇತ್ತೇನ್ರಿ? ಮಿಜೋರಾಂನಲ್ಲಿ ಇತ್ತೇನ್ರಿ? ಗೋವಾನಲ್ಲಿ ಇತ್ತೇನ್ರಿ? ಮಹಾರಾಷ್ಟ್ರದಲ್ಲಿ ಇತ್ತೇನ್ರಿ? ಇಲ್ಲಿ ಆಪರೇಷನ್ ಕಮಲ ಮಾಡಿಲ್ವಾ? ಅದೇ ದುಡ್ಡನ್ನ ಕೊಟ್ಟು ಆಮೇಶ ಓಡ್ತಾರೆ, ಇಲ್ಲಿದ್ರೆ ಬೆದರಿಕೆಯನ್ನ ಕೊಡ್ತಾರೆ. ನಾನೇ ನಿನ್ನೆ ಹೇಳಿದೆ ತಮಗೆ, ಈ ಹೋದ ಬಾರಿ ನಾನು ಏನು PSI ಹಗರಣ, ಬಿಟ್ಕಾಯಿನ್ ಹಗರಣ ಎಲ್ಲ ತೆಗೆದಾಗ BJP ಅವರು ಚಿತ್ತಾಪುರದ ಅನುದಾನವನ್ನ ಕಟ್ ಮಾಡಿದ್ರು. 200-300 ಕೋಟಿ ರೂಪಾಯಿ ಕಟ್ ಮಾಡಿದ್ರು. ನನಗೆ ಬಂದು ಕೆಲವು ಮಂತ್ರಿಗಳು, ಕೆಲವು BJP ಶಾಸಕರು, ನೀವ್ ಇವೆಲ್ಲ ನಿನ್ನ ಮಾತಾಡೋದ್ ನಿಲ್ಸಪ್ಪ, ನಿಮ್ಗೆ ಡಬಲ್ ಅನುದಾನ ಕೊಡ್ತೀನಿ ಅಂತ ಕೊಟ್ಟಿದ್ರು. ನನಗೆ ಆಮೇಶ ಹೊಟ್ಟಿದ್ರು, ನೀವ್ ಪಾರ್ಟಿಗೆ ಬರೋದ್ ಬೇಡ, ನಿಮ್ಗೆ ನಿಂದೇನ್ ಅನುದಾನ ಇದೆ ರಿಸ್ಟೋರ್ ಮಾಡ್ತೀವಿ, ನಿಂದೇನ್ ಅನುದಾನ ಇದೆ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಇಷ್ಟೇ ಅವ್ರದ್ದು ಬಂಡವಾಳ ಮಾಡಿದಾರಲ್ಲ. ಈಗ ಸಾಬೀತಾಯ್ತಾ ಸರ್? ಇಷ್ಟು ವರ್ಷ ಆಯ್ತಲ್ವಾ? ಈಗ ಎಷ್ಟು IT, ED ಕೇಸಸ್ ಅಲ್ಲಿ ಇವರು ಕನ್ವಿಕ್ಷನ್ ಆಗಿದೆ ಕೇಂದ್ರ ಸರ್ಕಾರದಲ್ಲಿ? ನಾಟ್ ಇವನ್ 2%. ದೇ ಆರ್ ಯೂಸಿಂಗ್ ಇಟ್ ಆಸ್ ಅ ಪೊಲಿಟಿಕಲ್ ವೆಪನ್ ಅಷ್ಟೇ. ಅದಲ್ಲ, ನಿಮ್ಮ ಪಕ್ಷ ಅಧಿಕಾರ ಹಂಚಿಕೆ ವಿಚಾರ ಇದೆಯಲ್ಲ, ಆ ಕಾರಣಕ್ಕೋಸ್ಕರ ಸಂದೇಶವನ್ನ ಈ ಸ್ವರೂಪದಲ್ಲಿ ಕೊಟ್ರ ಅಂತ ನೋಡಿ. ಇದು ಅವಾಗ್ಲೂ ಮಾತಾಡಿದರೆ, ಇವಾಗ ಗಮನಿಸಿದಿರ ನೀವು ಅಷ್ಟೇ. ಅವರು ಅಧ್ಯಕ್ಷರ, ನೀವು ನನ್ನ ನೆನಪಿರೋ ಹಾಗೆ ಅವ್ರು 2-3 ಸರಿ ಇದು ಹೇಳಿದ್ದಾರೆ.
ಅವರು ಅಧಿಕಾರವನ್ನ ಸ್ವೀಕಾರ ಮಾಡಬೇಕಾದ್ರೂ ಹೇಳಿದ್ರು ಯಾವ ರೀತಿ ಅವರು ಬಿಜೆಪಿ ಅವರು ಇವರಿಗೆ ಆಮಿಷ ಕೊಡ್ತಾ ಇದ್ದಾರೆ ಅಂತ. ಥ್ಯಾಂಕ್ ಯು ಸರ್. ನಾರಾ ಲೋಕೇಶ್ ನಿಮ್ಮ ಸರ್ಕಾರ ಅಸಮರ್ಥ ಸರ್ಕಾರ ಅಂತ ನೀವು ಅಸಮರ್ಥರಾಗಿದ್ದೀರಿ. ಅಲ್ಲಿ ಆಂಧ್ರಕ್ಕೆ ಬಂದಂತ ಅನುದಾನ ವಿಷಯ ಬಗ್ಗೆ ಅಥವಾ ಅಲ್ಲಿ ಹೂಡಿಕೆ ಬಗ್ಗೆ ಕಾಂಗ್ರೆಸ್ನವರು ನಾವೆಲ್ಲಿ ಟೀಕೆ ಮಾಡಿದ್ದೀವಿ ನೇರವಾಗಿ ಹೇಳಿದ್ದಾರೆ. ನೋಡಿ, ನಾವ್ಯಾಕ್ರಿ ಟೀಕೆ ಮಾಡ್ತೀವಿ? ನೀವು ನಮಗ್ ಟೀಕೆ ಮಾಡಿದ್ಕೆ ಅಲ್ವಾ ನಾನು ಹೇಳಿದ್ದು. ಈಗ ನೀವು ತರ್ತಾ ಇದ್ದೀರಾ, ಬಹಳ ಸಂತೋಷ. ಅಟ್ ವಾಟ್ ಕಾಸ್ಟ್ ಅಂತ ಕೇಳ್ತಾ ಇರೋದು ನಾವು. 22,000 ಕೋಟಿ ರೂಪಾಯಿ ಅವರಿಗೆ ಇನ್ಸೆಂಟಿವ್ ಸಬ್ಸಿಡಿ ಕೊಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಫ್ರೀ, ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ಫ್ರೀ, ವಾಟರ್ ಟ್ಯಾರಿಫ್ at 25%, ಲ್ಯಾಂಡ್ ಪರ್ಚೇಸ್ ಆಫ್ ಮಾರ್ಕೆಟ್ ರೇಟ್ 25% ಆಫ್, 100% ಸ್ಟೇಟ್ GST ರಿಯಂಬರ್ಸ್ಮೆಂಟ್ ಫಾರ್ ದ ನೆಕ್ಸ್ಟ್ 5 to 10 years. ಆಂಧ್ರ ಪ್ರದೇಶ ಅವ್ರದ್ದು ಸಾಲ ಎಷ್ಟಿದೆ, ಅವ್ರು ನೀಡ್ತಾ ಇರೋ ಇನ್ಸೆಂಟಿವ್ ಸಬ್ಸಿಡೀಸ್ ಎಷ್ಟಿದೆ ಹೋಲಿಕೆ ಮಾಡಿ ನೀವೇ ಅಸ್ಯೂಮ್ ಮಾಡ್ಕೊಳ್ಳಿ. ಆಮೇಲೆ ಗೂಗಲ್ದ ಅದಾನಿದ ಅದು ಪ್ರಾಜೆಕ್ಟ್, ಅದನ್ನು ತಾವು ಪರಿಶೀಲನೆ ಮಾಡಿ. ಅಸಮರ್ಥರಿದ್ರೆ ನಮ್ಮ ಹತ್ರ ನಮ್ಮ ಬಂಡವಾಳದಾರರಿಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದಾರೆ? ನಮ್ಮ ಏರೋಸ್ಪೇಸ್ ಪಾರ್ಕ್ ಪಕ್ಕದಲ್ಲಿ ಅವ್ರ ಏರೋಸ್ಪೇಸ್ ಪಾರ್ಕ್ ಯಾಕೆ ಬರ್ತಾ ಇದೆ? ನಾವು ಅಸಮರ್ಥರಿದ್ರೆ ತಮಿಳುನಾಡವರು ಹೊಸೂರಿಂದ ಬೆಂಗಳೂರಿಗೆ ಮೆಟ್ರೋ ಯಾಕೆ ಹೇಳ್ತಾ ಇದ್ದಾರೆ? ಹೊಸೂರಿನಲ್ಲಿ ಏರ್ಪೋರ್ಟ್ ಯಾಕೆ ಮಾಡ್ತಾ ಇದ್ದಾರೆ? ಕರ್ನಾಟಕ ಎಕೋಸಿಸ್ಟಮ್ ಅಷ್ಟು ಚೆನ್ನಾಗಿಲ್ಲ ಅಂದ್ರೆ ಯಾಕೆ ನಮ್ಮ ಅಕ್ಕ ಪಕ್ಕನೆ ಬಂದು ಇಂಡಸ್ಟ್ರಿಗಳಾಗ್ತಾ ಇದ್ದೀರಾ ನೀವು? ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ನಿಮ್ಮ ರಾಜ್ಯ ಸರ್ಕಾರದ ನೀತಿ ನಿಲುವಿಗಾಗಿ ಈ ಇಂಡಸ್ಟ್ರಿಗಳು ಬೇರೆ ಬೇರೆ ರಾಜ್ಯಕ್ಕೆ ಆಯ್ತ್ರಿ, ನಮ್ ನೀತಿ ನಿಲುವಿಂದ ಬೇರೆ ಕಡೆ ಹೋಗ್ತಾ ಇದ್ದಾರೆ. ನಿಮ್ದೇನ್ ಜವಾಬ್ದಾರಿ? ಕೇಂದ್ರ ಸರ್ಕಾರದ ಸಚಿವರು ಇರಬಹುದು, ಬಿಜೆಪಿ MP ಆಂಥ್ರೋಫಿಕ್ ಅಂದ್ಬಿಟ್ಟು ಒಂದು ದೊಡ್ಡ ಕಂಪನಿ ನಮ್ಮ ಹತ್ರ ಬಂದು ಇವತ್ತು ಬಂಡವಾಳ ಆಗಿದೆ. ಇವತ್ತು ಮುಂಬೈದು ಒಂದು ಕಂಪನಿ ಶಾಬಿಟ್ ಮುಂಬೈ ಬಿಟ್ಟು ಇವತ್ತು ಬೆಂಗಳೂರಿಗೆ ಬರ್ತಾ ಇದೆ. ಅದೆಲ್ಲ ಹೇಳಲ್ಲ. ಗೂಗಲ್ದು ಅತ್ಯಂತ ದೊಡ್ಡ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಅನಂತ ತೆಗೆದಿದ್ದು ನಮ್ಮ ಕಾಲದಲ್ಲಿ. ಅದಕ್ಕೆ ನಮಗೇನು ಪ್ರಶಂಸೆ ಕೊಡೋದಿಲ್ಲ ಇವರು. ಕ್ವಾಂಟಮ್ ರೋಡ್ ಮ್ಯಾಪ್ ಮಾಡ್ತಾ ಇರೋದು ನಾವು, AI ರೋಡ್ ಮ್ಯಾಪ್ ಮಾಡ್ತಾ ಇರೋದು ನಾವು, ಸ್ಟಾರ್ಟ್ಅಪ್ ಇಂಡಿಯಾ ಆಗ್ತಾ ಇರೋದು ಇಲ್ಲಿ, ಅಲ್ಲಲ್ಲ ಡೆಲ್ಲಿನಲ್ಲಿ. ಸೊ ಅವ್ರ ಕೊಡುಗೆ ಏನಿದೆ? ಅವ್ರು ಹೇಗೆ ಸಹಕಾರ ಮಾಡ್ತಾ ಇದ್ದಾರೆ? ನಿರ್ಮಲಾ ಸೀತಾರಾಮನ್ ಅವರು ಕನ್ನಡಿಗರ ಋಣ ಯಾವಾಗ ತೀರಿಸ್ತಾರೆ ಹೇಳಿ? 4.5 ಲಕ್ಷ ಕೋಟಿ ರೂಪಾಯಿ IT ಎಕ್ಸ್ಪೋರ್ಟ್ಸ್ ಅಲ್ಲಿ ನಾವು ಕೊಡ್ತಾ ಇರೋದು ಸರ್ ಕೇಂದ್ರ ಸರ್ಕಾರಕ್ಕೆ. ದೇ ಆರ್ ಡಿಪೆಂಡೆಂಟ್ ಆನ್ ಅಸ್, ವಿ ಆರ್ ನಾಟ್ ಡಿಪೆಂಡೆಂಟ್ ಆನ್ ದೆಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.